ಹೇ ಗೈಸ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಲ್ರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೌದು ಫ್ರೆಂಡ್ಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ನಾವು ಇವತ್ತು ರಾಮನಾಪುರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ರೆಡಿಯಾಗಿದ್ದೀನಿ. ಬೆಳಿಗ್ಗೆ ಎದ್ದು ಎಲ್ಲನೂ ಒರೆಸೋಕ್ಕಾಗಲ್ಲ, ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ನೈಟೇ ಎಲ್ಲನೂ ಮನೆಯೆಲ್ಲನೂ ಕ್ಲೀನ್ ಮಾಡಿ ಬಿಟ್ಟಿದೆ. ಬೆಳಿಗ್ಗೆ ಎದ್ದು ದೇವ್ರ ಮನೆ ಒಂದು ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟು ಬಾತು ಮತ್ತು ಬೋಂಡನ ಮಾಡ್ಕೊಂಡಿದ್ದೀನಿ. ನಾವು ನನ್ನ ಫ್ಯಾಮಿಲಿ ಮತ್ತು ನನ್ನ ತಂಗಿ ಫ್ಯಾಮಿಲಿ, ಎರಡು ಫ್ಯಾಮಿಲಿಯವರು ಹೋಗ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಹೋಟೆಲಲ್ಲಿ ಊಟ ತೊಗೊಂಡು ತಿನ್ನೋದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಊರಿಂದ ಬರೋಷ್ಟರಲ್ಲಿ ಹೆಂಗಿದ್ರು ವೆಯ್ಟ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ನಾನು ಮನೇಲೇ ಬಾಕ್ಸ್ನ ರೆಡಿ ಮಾಡಿಕೊಂಡೆ. ನಾನು ಬಾಕ್ಸ್ ರೆಡಿ ಮಾಡ್ತಿದ್ದಾಗ ನಮ್ಮ ಯಜಮಾನ್ರು ಹೇಳಿದ್ರು ಅದ್ರ ಜೊತೆ ಒಂದು ಸ್ವಲ್ಪ ಬೋಂಡನೂ ಹಾಕೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬಾಕ್ಸ್ನ ರೆಡಿ ಮಾಡಿಕೊಂಡು ಇವಾಗ ನಾವು ಹೊರಟಿದ್ದೀವಿ. ಆವಾಗ ನಮ್ಮ ಮನೆ ಹತ್ರ ಎಲ್ಲ ಲೇಡೀಸ್ಗಳು ಸೇರಿಕೊಂಡು ಚಿಕ್ಕ ಚಿಕ್ಕ ಆಟೋಗಳು ಟೆಂಪೋಗಳು ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ತಿದ್ವಿ. ಇವಾಗ ಫ್ರೀ ಬಸ್ ಆದಮೇಲೆ ಫ್ರೆಂಡ್ಸ್ ಯಾರನ್ನೂ ಕರೆಯೋದೇ ಇಲ್ಲ. ಅಕಸ್ಮಾತ್ ನಾವು ಬರ್ತೀವಿ ಅಂತ ಹೇಳಿದ್ರು ಬಿಟ್ಬಿಟ್ಟು ಹೋಗೋ ಅಂಥ ಪರಿಸ್ಥಿತಿಲಿದ್ದಾರೆ. ಅಜ್ಜಿ ಕೋಳಿಯಿಂದನೇ ಬೆಳಕಾಗೋದು ಅನ್ನೋ ರೀತಿ ಆಗ್ತಾರೆ ಫ್ರೆಂಡ್ಸ್. ಅವ್ರು ಬಿಟ್ಬಿಟ್ಟೋದ್ರು ಅಂತ ಅಂದ್ಬಿಟ್ಟು ನಮ್ಮನ್ನ ಕರೀಲಿಲ್ಲ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋದು ಬಿಟ್ಬಿಡ್ತೀವ. ಸೊ ಚಾನ್ಸೇ ಇಲ್ಲ. ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ ಅಂತ ಹೊರಟು ನಡ್ರಿ. ಅದೇನು ಮಾಡೋದು ಸಣ್ಣ ಮರಿಯಾ? ಯಾವ ದೇವಸ್ಥಾನ ನೋಡು, ಬರೀ ಕಸ ಕಡ್ಡಿ ಪ್ಲೇಟು ಪಗಡೆ. ಆ ಬಾತ್ರೂಮ್ಗೆ ಹೋಗೋದೆಲ್ಲ ಇಲ್ಲೇ ಹೋಗ್ಬಿಟ್ಟೈತಾರೆ. ನಾವು ಬಂದಿದ್ರು ಚೆನ್ನಾಗದೆ ಆದ್ರೆ ದೂರ. ಎಲ್ಲ ಗಬ್ಬೆ ಎಬ್ಬಿಸ್ಬಿಟ್ಟು ನೀರು ಅಷ್ಟು ಚೆನ್ನಾಗಿದ್ದಾವೆ. ನಾವು ಸ್ನಾನ ಮುಗಿಸಿ ಹೊಳೆ ಹತ್ರ ಪೂಜೆ ಮಾಡಿಬಿಟ್ಟು ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಕ್ಯಾಮ್ರಾ ಒಳಗಡೆ ಅಲೋ ಇಲ್ಲ ಅಂತ ಇವಾಗ ಎಲ್ಲ ದೇವಸ್ಥಾನಗಳಲ್ಲೂ ಬೋರ್ಡ್ ಹಾಕಿದ್ದಾರೆ. ಆಗ ಗೊತ್ತಿದ್ದು ಕೂಡ ನಾನು ಏನಾದ್ರು ಕ್ಯಾಮ್ರಾ ಆನ್ ಮಾಡಿದ್ರೆ ಅವ್ರ ಮೊಬೈಲ್ ಕಿತ್ಕೊಂಡು ಇಟ್ಕೊಂಡು ಆಮೇಲಿಂದ ಸುಮ್ಮನಿರೋ ನಮ್ಮ ಯಜಮಾನರು ರೊಚ್ಚಿಗೆ ಹೇಳಿದ್ರೆ ಯಾವ ಕಷ್ಟ ಅಂತ ಅಂದ್ಬಿಟ್ಟು ನಾನು ಮೊಬೈಲೇ ಆನ್ ಮಾಡಿಲ್ಲ ಫ್ರೆಂಡ್ಸ್. ದೇವಸ್ಥಾನದಿಂದ ಆಚೆ ಬರೋವರೆಗೂ ಪೂಜೆ ಎಲ್ಲ ಮುಗೀತು. ಇವಾಗ ಮೀನುಗಳು ಇರ್ತಾವಲ್ಲ ಆ ಹೊಳೆ ಹತ್ರ ಬಂದು ಊಟ ಮಾಡ್ತಾ ಇದ್ದೀವಿ. ಬೋಂಡ ಇವಾಗ ಊಟ ಎಲ್ಲ ಮುಗಿಸಿ ಉಳ್ಕೊಂಡಿರೋ ಇನ್ನೂ ಸ್ವಲ್ಪ ಊಟ ಉಳ್ಕೊಂಡಿತ್ತು ಫ್ರೆಂಡ್ಸ್. ಅದಕ್ಕೆ ಅದೆಲ್ಲನೂ ಮೀನಿಗೆ ಹಾಕ್ಬಿಟ್ಟು ಅಲ್ಲೇ ಮಕ್ಳುಗಳಿಗೆ ಮೀನು ತೋರಿಸ್ಕೊಂಡು ಜೋಳದ ಪುರಿ ಮತ್ತು ಕಡಲೆಕಾಯಿ ಎಲ್ಲನೂ ಎಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಬಿಸಿಲು ಬೆಳಕಿಗೆ ಮೀನುಗಳಿರೋದೇ ಕಾಣಿಸ್ತಾ ಇಲ್ಲ ಸರಿಯಾಗಿ ಹೇಳ್ಬೇಕು ಅಂದರೆ. ಕಾಣಕ್ಕೆ ಇಲ್ಲ ಬಿಸಿಲಿಗೆ. ನೀನ್ ಬುದ್ಧಿ ಕಲ್ತಿ ನಾವು 2 ಬಟ್ಲು 3 ಬಟ್ಲು ನೀರು ತೊಗೊಂಡೋಗಿದ್ವಿ. ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಆವಾಗ ಏನು ಮಾಡಿದ್ವಿ ಅಂದರೆ ಅಲ್ಲೇ 5 ರೂಪಾಯಿ ಕಾಯಿನ ಹಾಕಿದ್ರೆ ನೀರು ಬರುತ್ತೆ ಅಂತಂದರು. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಉಳಿಕೆದ ನಾವು ಇಟ್ಕೋತೀವಿ ಅಂತ ಅಂದ್ಬಿಟ್ಟು ಯಾರೋ ಬೇರೆಯವರು ನಿಂತಿದ್ದಾರೆ. ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ಮನೆ ಕಡೆ ಹೊರಟ್ವಿ. ಹಾಗಾಗಿ ನನ್ನ ಮಗ ಕಳ್ಳ, ಅವನು ಐಸ್ ಕ್ರೀಮ್ ತಿನ್ನೋಕ್ಕೆ ಸಲುವಾಗಿ ಕಬ್ನಲ್ಲಿ ಕುಡಿದಿಲ್ಲ ಫ್ರೆಂಡ್ಸ್. ಹಾಗಾಗಿ ಕಬ್ನಲ್ಲಿ ಕುಡಿದ್ಬಿಟ್ಟು ಮತ್ತು ಐಸ್ ಕ್ರೀಮ್ ತಿನ್ಸ್ಕೊಂಡು ಮನೆ ಕಡೆ ಕರ್ಕೊಂಡು ಬಂದ್ವಿ. ಈ ಸರಾಬ್ ಅಂಗಡಿಗಳಿಗೆಲ್ಲ ಸಿರಪ್ಪು, ಆಮೇಲೆ ದೇವರ ಹೆಸರುಗಳು, ಟಾನಿಕ್ಕು. ಈ ಡಾಕ್ಟ್ರು ಕೊಡೋ ಟಾನಿಕ್ಕಿಂತ ಮೇನು ಟಾನಿಕ್ ಇದು. ಸತ್ತಂಟ ಅಲ್ಲೇ ಕುತ್ಕೊಂಡು ನೋಡ್ಬೋದಾಗಿತ್ತು. ಅಲ್ಲಿಂದ ಬಂದು ಸಾಕಾಗಿತ್ತು ಅಂತ ಮಲಗಿಬಿಟ್ಟಿದ್ವಿ ಫ್ರೆಂಡ್ಸ್. ಇನ್ನು ಉಳಿಕೆ ಬಜ್ಜಿ ಬೋಂಡ್ ಕಲಸಿದ್ದು ಇಟ್ಟು ಹಾಗೇ ಇತ್ತು. ನನ್ನ ತಂಗಿಯವರು ಹಾಲು ಕರೆಯೋರಿಲ್ಲ, ಹಸು ಕರ ಹಾಕೈತಿ ನಾವು ಊರಿಗೆ ಹೋಯ್ತೀವಿ ಅಂತಂದರು. ಸೊ ಹಾಗಾಗಿ ನಮ್ಮ ಯಜಮಾನ್ರೇ ಎದ್ದು ಬೋಂಡ ಮಾಡಿ ನಮ್ಮಮ್ಮ ಅವರೆಲ್ಲ ಟೀ ಮಾಡಿಕೊಟ್ಟಿದ್ರು. ಸೊ ನಾನು ಅವಾಗ ತಾನೇ ಎದ್ದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು